ಹಲೋ ಎಲ್ರಿಗೂ ನಮಸ್ಕಾರ. RRB ಗ್ರೂಪ್ ಡಿ ಪರೀಕ್ಷಾ ಸರಣಿ ಇದು ಮಾಡೆಲ್ ಪೇಪರ್ ಸೀರೀಸ್ ತರ. ಬಟ್ ನಿಮ್ಗೆ ಇಲ್ಲಿ ಸಿಲೆಬಸ್ ಅಕಾರ್ಡಿಂಗ್ಲಿ ನಿಮ್ಗೊಂದಿಷ್ಟು ನೋಟ್ಸ್ಗಳನ್ನ ಕೂಡ ಟ್ರೈ ಮಾಡ್ತೀನಿ. ಜೊತೆಗೆ ಈ ವಿಡಿಯೋದ ಮೂಲಕ ನಿಮಗೆ ಸಾಧ್ಯವಾದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಎಂದಿನಂತೆ ನೀವು ಈ ವಿಡಿಯೋದ ನೋಟ್ಸ್ಗಳನ್ನ ಮಾಡ್ಕೋತಾ ಹೋಗ್ಬೋದು. ವಿಡಿಯೋನ ನೋಡಿ ಪಾಸ್ ಮಾಡಿ ವಿಡಿಯೋನ ನೋಟ್ಸ್ ಮಾಡ್ಕೋತಾ ಹೋಗ್ಬೋದು. ಇನ್ನು ಪೇಯ್ಡ್ ಗ್ರೂಪಲ್ಲಿ ಇರತಕ್ಕಂಥವ್ರಿಗೆ ಈ ನೋಟ್ಸ್ ಅವೈಲೇಬಲ್ ಆಗುತ್ತೆ. ಗ್ರೂಪಲ್ಲಿ ನಿಮಗೆ ನೋಟ್ಸನ್ನು ಆ್ಯಡ್ ಮಾಡ್ತೀವಿ. ಪೇಯ್ಡ್ ಗ್ರೂಪಿಗೆ ಸೇರಬೇಕು ಅನ್ನೋರು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಸೊ ಮೊದಲನೇ ವಿಡಿಯೋ ಇದು. ಇತಿಹಾಸದಿಂದ ಶುರು ಮಾಡೋಣ. ಇತಿಹಾಸ ಪೂರ್ವ ಅವಧಿಯ ಒಂದಿಷ್ಟು ಪ್ರಶ್ನೆಗಳನ್ನ ರೈಲ್ವೇಸ್ ಅಲ್ಲಿ ಸಾಮಾನ್ಯವಾಗಿ ಕೇಳ್ತಿರ್ತಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಹರಪ್ಪ ಸಾಮ್ರಾಜ್ಯದ ಬಗ್ಗೆ. ಹರಪ್ಪನರು ಬಹುಶಃ ಈ ಕೆಳಗಿನ ಯಾವ ಭಾರತೀಯ ರಾಜ್ಯದಿಂದ ತಾಮ್ರವನ್ನ ಪಡೆದಿರಬಹುದು? ತಮಿಳುನಾಡು, ರಾಜಸ್ಥಾನ, ಒಡಿಸ್ಸಾ, ಕೇರಳ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ರಾಜಸ್ಥಾನ ಆಗುತ್ತೆ. ಹರಪ್ಪನರು ಬಹುಶಃ ಭಾರತದ ರಾಜಸ್ಥಾನ ಮತ್ತು ಓಮನ್ ಪ್ರದೇಶಗಳಿಂದ ತಾಮ್ರವನ್ನ ಪಡೆದಿದ್ದಾರೆ. ರಾಜಸ್ಥಾನದ ಖೇತ್ರಿ ಗಣಿಗಳಿಂದ, ವಿಶೇಷವಾಗಿ ಖೇತ್ರಿ ಮತ್ತು ಗಣೇಶೇಶ್ವರದಂತಹ ಪ್ರದೇಶಗಳಿಂದ ತಾಮ್ರವನ್ನ ಪಡೆದಿರೋದಕ್ಕೆ ಹಲವಾರು ಕುರುಹುಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಹರಪ್ಪನರು ಮೆಸೊಪಟೋಮಿಯಾ ಮತ್ತು ಇಂದಿನ ಓಮನ್ನ ಪ್ರದೇಶದೊಂದಿಗೆ ವ್ಯಾಪಾರವನ್ನ ಮಾಡ್ತಿದ್ರು ಮತ್ತು ಅಲ್ಲಿಂದ ಅವರು ತಾಮ್ರವನ್ನ ಆಮದು ಮಾಡಿಕೊಂಡಿದ್ರು ಅನ್ನೋದಕ್ಕೆ ಹಲವಾರು ಪುರಾವೆಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಇಷ್ಟಲ್ದೇನೆ ಹರಪ್ಪನರಿಗೆ ತಾಮ್ರವು ಗಮನಾರ್ಹ ಲೋಹವಾಗಿದ್ದು ಉಪಕರಣಗಳು, ಪಾತ್ರೆಗಳು ಮತ್ತು ಆಭರಣಗಳನ್ನ ತಯಾರು ಮಾಡೋದಕ್ಕೆ ಅದನ್ನ ಬಳಸ್ತಾ ಇದ್ರು. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಇಟ್ಟಿಗೆ ರಚನೆಯನ್ನು ಹಡಗುಗಳನ್ನ ನಿಲ್ಲಿಸಲು ಮತ್ತು ಸರಕುಗಳನ್ನ ನಿರ್ವಹಿಸಲು ಉದ್ದೇಶಿಸಲಾದ ಡಾರ್ಕ್ ಯಾರ್ಡ್ ಎಂದು ಗುರುತಿಸಲಾಗಿದೆ? ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಲೋಥಾಲ್ ಆಗುತ್ತೆ. ಲೋಥಾಲ್ ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ತಾಣವಾಗಿದೆ. ಇದು ಭಾರತದ ಆಧುನಿಕ ರಾಜ್ಯದ ಗುಜರಾತ್ನಲ್ಲಿ ಕಂಡುಬರುತ್ತೆ. ಲೋಥಾಲ್ ತನ್ನ ಉತ್ತಮ ಯೋಜಿತ ಡಾರ್ಕ್ ಯಾರ್ಡ್ಗೆ ಹೆಸರುವಾಸಿಯಾಗಿದ್ದು, ಇಲ್ಲಿ ಹಡಗುಗಳನ್ನ ನಿಲ್ಲಿಸೋದಕ್ಕೆ ಮತ್ತು ಸರಕುಗಳನ್ನ ನಿಲ್ಲಿಸೋದಕ್ಕೆ ಬಳಕೆಯನ್ನ ಹೆಚ್ಚಾಗಿ ಮಾಡಲಾಗುತ್ತೆ. ಡಾರ್ಕ್ ಯಾರ್ಡ್ ವಿಶ್ವದ ಅತ್ಯಂತ ಹಳೆಯ ಡಾರ್ಕ್ ಯಾರ್ಡ್ಗಳಲ್ಲಿ ಒಂದಾಗಿದ್ದು, ಸಿಂಧೂ ಕಣಿವೆ ಜನರ ಮುಂದುವರಿದ ಎಂಜಿನಿಯರಿಂಗ್ ಕೌಶಲ್ಯವನ್ನ ನಾವು ಇಲ್ಲಿ ಕಾಣಬಹುದಾಗಿರುತ್ತೆ. ಈ ಡಾರ್ಕ್ ಯಾರ್ಡ್ ನಗರವನ್ನ ಸಬರಾಮತಿ ನದಿಯ ಪ್ರಾಚೀನ ಹಾದಿಗೆ ಸಂಪರ್ಕ ಮಾಡುತ್ತೆ. ಅರೇಬಿಯನ್ ಸಮುದ್ರವನ್ನು ಕೂಡ ಪ್ರವೇಶ ಮಾಡೋದನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸಿಂಧೂ ಕಣಿವೆ ನಾಗರಿಕತೆಯು ವಿಶ್ವದ ಅತ್ಯಂತ ಹಳೆಯ ನಗರ ನಾಗರಿಕತೆಗಳಲ್ಲಿ ಒಂದಾಗಿದ್ದು, ಇದು ಕ್ರಿಸ್ತಪೂರ್ವ 2500ರ ಸುಮಾರಿಗೆ ಅಭಿವೃದ್ಧಿ ಹೊಂದಿದ್ದನ್ನ ನಾವು ಕಾಣಬಹುದಾಗಿರುತ್ತೆ. ಸೊ ಹರಪ್ಪ, ಮೆಹೆಂಜೋದಾರೋ, ಧೌಲವೀರ, ಲೋತಾ, ರಾಖಿಗಡಿ, ಈ ಒಂದು ವಿಷಯಗಳಿವೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಸಾಧ್ಯವಾದಷ್ಟು ಹೆಚ್ಚು ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನೋಟ್ಸ್ಗಳನ್ನ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ನಾನಿಲ್ಲಿ ಕ್ವಶನ್ ಫ್ರೇಮ್ ಏನು ಮಾಡಿದ್ದೀನಿ, ಇದೇ ರೀತಿ ಕ್ವಶನ್ಸ್ ಇರಬೇಕು ಅಂತಿಲ್ಲ. ನೀವು ಈ ವಿಷಯಗಳನ್ನು ನೋಡಿಕೊಂಡು ಆ ವಿಷಯಗಳ ಮೇಲೆ ಸಾಧ್ಯವಾದಷ್ಟು ನೋಟ್ಸ್ಗಳನ್ನ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದ್ಸಲ, ಈಗ ಉದಾಹರಣೆಗೆ ಮೆಹೆಂಜೋದಾರೋ ಅಂದರೆ ಮೆಹೆಂಜೋದಾರದ ಸಂಪೂರ್ಣ ಹಿನ್ನೆಲೆ, ಅದರ ಪ್ರಾರಂಭದಿಂದ ಹಿಡಿದು ಅದರ ಉತ್ಖನನದ ತನಕ, ಅದನ್ನು ಉತ್ಖನನ ಮಾಡಿದವ್ರು ಯಾರು, ತದನಂತರ ಅಲ್ಲಿ ಏನಿತ್ತು, ಏನೇನು ಇರಲಿಲ್ಲ, ಏನೇನು ಸಿಕ್ತು, ಎಲ್ಲವನ್ನ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಬರೆದಿಟ್ಕೊಂಡ್ರೆ ಅಥವಾ ಓದ್ಕೊಂಡ್ರೆ ಎಕ್ಸಾಮ್ಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಸಿಂಧೂ ಕಣಿವೆ ನಾಗರಿಕತೆಯ ಇತರ ಪ್ರಮುಖ ತಾಣಗಳಲ್ಲಿ ಹರಪ್ಪ, ಮೆಹೆಂಜೋದಾರೋ, ಧೌಲವೀರ ಕೂಡ ಸೇರಿರ್ತವೆ. ಅಂದ ಹಾಗೆ ಲೋಥಾಲ್ ಇಲ್ಲಿ ಆಪ್ಷನ್ ಅಲ್ಲಿ ಏನಿದೆ, ಅದರ ಉತ್ಖನನವನ್ನ 1950ರಲ್ಲಿ SR ರಾವ್ ನೇತೃತ್ವದಲ್ಲಿ ಮಾಡಲಾಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಹರಪ್ಪನ ಸ್ಥಳದಲ್ಲಿ ಯಾವ ಸುಸಜ್ಜಿತ ಸ್ನಾನಗೃಹ ಕಂಡು ಬಂದಿದೆ? ಇದಕ್ಕೆ ಸರಿಯಾದಂತ ಉತ್ತರ ಮೆಹೆಂಜೋದಾರೋ. ಮೆಹೆಂಜೋದಾರೋ ಹರಪ್ಪನ ಸ್ಥಳದಲ್ಲಿ ನೆಲಗಟ್ಟಿನ ಸ್ನಾನಗೃಹವನ್ನ ಕಂಡುಹಿಡಿಯಲಾಗಿದೆ. ಮೆಹೆಂಜೋದಾರೋ ಇಂದಿನ ಪಾಕಿಸ್ತಾನದ ಸಿಂಧ್ನಲ್ಲಿರುವ ಸಿಂಧ್ ಕಣಿವೆ ನಾಗರಿಕತೆಯ ಪ್ರಮುಖ ನಗರ ಕೇಂದ್ರಗಳಲ್ಲಿ ಒಂದಾಗಿದೆ. ನಗರವು ಸುಸಂಘಟಿತ ಬೀದಿಗಳು, ಒಳಚರಂಡಿ ವ್ಯವಸ್ಥೆಗಳು ಮತ್ತು ಅತ್ಯಾಧುನಿಕ ನೀರಿನ ನಿರ್ವಹಣೆ ಸೇರಿದಂತೆ ಮುಂದುವರಿದ ನಗರ ಯೋಜನೆಗೆ ಹೆಸರುವಾಸಿಯಾಗಿದೆ. ನೆಲಗಟ್ಟಿನ ಸ್ನಾನಗೃಹದ ಆವಿಷ್ಕಾರ ಹರಪ್ಪ ಸಂಸ್ಕೃತಿಯಲ್ಲಿ ನೈರ್ಮಲ್ಯ ಹಾಗೂ ನೈರ್ಮಲ್ಯಕ್ಕೆ ಅವರು ಕೊಡ್ತಿದ್ದಂಥ ಮಹತ್ವದ ಬಗ್ಗೆ ಸೂಚನೆಯನ್ನು ಕೊಡುತ್ತೆ.
ಮೆಹೆಂಜೋದಾರೋವನ್ನ 1922ನೇ ಇಸ್ವಿಯಲ್ಲಿ RD ಬ್ಯಾನರ್ಜಿಯನ್ನವರು ಉತ್ಖನನ ಮಾಡಿ ಕಂಡುಹಿಡಿದಿರ್ತಾರೆ. ಈ ಸ್ಥಳವು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಪಟ್ಟಿಗೆ ಸೇರಿದ್ದು ವಿಶ್ವದ ಆರಂಭಿಕ ಪ್ರಮುಖ ನಗರ ವಸಾಹತುಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಮೆಹೆಂಜೋದಾರೋ ಸಂಕೀರ್ಣ ಸಾಮಾಜಿಕ ರಚನೆ, ಮುಂದುವರಿದ ಎಂಜಿನಿಯರಿಂಗ್ ವಿನ್ಯಾಸ ಮತ್ತು ಉನ್ನತ ಮಟ್ಟದ ಜೀವನ ಮಟ್ಟವನ್ನ ಹೊಂದಿತ್ತು ಅಂತ ಅದರ ಉತ್ಖನನಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ತಿಳಿದು ಬಂದಿರತಕ್ಕಂಥ ವಿಷಯಗಳಾಗಿರ್ತವೆ. ಇನ್ನು ಸಿಂಧ್ನಲ್ಲಿ ನಗರದ ಹೆಸರಿನ ಅರ್ಥ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಮೆಹೆಂಜೋದಾರೋ ಅನ್ನೋ ಪದದ ಅರ್ಥ ಸಿಂಧಿ ಭಾಷೆಯಲ್ಲಿ ಏನಿರ್ತದೆ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತ ಕೂಡ ಹೇಳಲಾಗುತ್ತೆ. ನೆಕ್ಸ್ಟ್ ಕ್ವಶನ್, ಸಿಂಧೂ ಕಣಿವೆಯ ಪಟ್ಟಣಗಳು ಮತ್ತು ನಗರಗಳ ಪ್ರಮುಖ ವಾಸ್ತುಶಿಲ್ಪದ ವೈಶಿಷ್ಟ್ಯ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೋಟೆ. ಸಿಂಧೂ ಕಣಿವೆ ನಾಗರಿಕತೆ ಎಂಬ ಪದವನ್ನ ಬಳಸಿದಂತ ಮೊಟ್ಟ ಮೊದಲ ವಿದ್ವಾಂಸರು ಜಾನ್ ಮಾರ್ಷಲ್ ಅಂತ. ಇನ್ನು ಸಿಂಧೂ ಕಣಿವೆ ನಾಗರಿಕತೆಯು ಪೂರ್ವ ಇತಿಹಾಸದ ಅವಧಿಗೆ ಅಂದ್ರೆ ಕಂಚಿನ ಯುಗ ಅಥವಾ ಚಾರ್ಕೋಲಿಥಿಕ್ ಯುಗ ಅಂತ ಹೇಳ್ತೀವಿ ಅದಕ್ಕೆ ಸೇರ್ಕೊಳ್ಳುತ್ತೆ. ದಯಾರಾಮ್ ಸಾಹ್ನಿ ಅನ್ನೋರು ಮೊಟ್ಟ ಮೊದಲನೇ ಬಾರಿಗೆ 1921ರಲ್ಲಿ ಹರಪ್ಪನ್ ನಾಗರಿಕತೆಯನ್ನ ಕಂಡುಹಿಡಿತಾರೆ. ಅದರ ಮುಂದಿನ ವರ್ಷ RD ಬ್ಯಾನರ್ಜಿ ಅವರು ಮೆಹೆಂಜೋದಾರೋ ಒಂದು ನಾಗರಿಕತೆಯನ್ನ ಕಂಡುಹಿಡಿತಾರೆ. ಮೆಹೆಂಜೋದಾರೋ ಅಂದ್ರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಅರ್ಥ. ಮೆಹೆಂಜೋದಾರೋ ಸಿಂಧೂ ನಾಗರಿಕತೆಯ ಅತಿ ದೊಡ್ಡ ತಾಣ ಅಂತ ಗುರುತಿಸಿಕೊಂಡಿದೆ. ನೆಕ್ಸ್ಟ್, ರಾಖಿ ಗಡಿ ಸಿಂಧೂ ಕಣಿವೆ ನಾಗರಿಕತೆಯ ಅತಿ ದೊಡ್ಡ ಭಾರತೀಯ ತಾಣ ಅಂತ ಗುರುತಿಸಿಕೊಂಡಿದೆ, ರಾಖಿ ಗಡಿ. ನೆಕ್ಸ್ಟ್ ಕ್ವೆಶ್ಚನ್ ಈ ರೀತಿ ಇದೆ, ಹರಪ್ಪನ್ ಡಾರ್ಕ್ ಯಾರ್ಡ್ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ? ಹರಪ್ಪನ್ ಡಾರ್ಕ್ ಯಾರ್ಡ್ ಅನ್ನೋದು ಕೆಳಗಂಡ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ? ಸರಿಯಾದ ಉತ್ತರ ಲೋಥಲ್. ಹರಪ್ಪನ್ ಡಾರ್ಕ್ ಯಾರ್ಡ್ ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ಸ್ಥಳಗಳಲ್ಲಿ ಒಂದಾದ ಲೋಥಾಲ್ನಲ್ಲಿ ಕಂಡುಬರುತ್ತದೆ. ಲೋಥಲ್ ಇಂದಿನ ಭಾರತದ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಲೋಥಾಲ್ನಲ್ಲಿರುವುದು ಡಾರ್ಕ್ ಯಾರ್ಡ್ ಅನ್ನ ವಿಶ್ವದ ಅತ್ಯಂತ ಹಳೆಯ ಡಾರ್ಕ್ ಯಾರ್ಡ್ ಅಂತ ಪರಿಗಣಿಸಲಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಹರಪ್ಪದಲ್ಲಿ ಧಾನ್ಯಗಳನ್ನ ಒಕ್ಕಲು ಮತ್ತು ಒಕ್ಕಲು ಡ್ಯಾಶ್ ಇಟ್ಟಿಗೆ ವೇದಿಕೆಗಳ ಸಾಲುಗಳನ್ನ ಹೊಂದಿದವು. ಯಾವ ಒಂದು ಮಾದರಿಯ ಸಾಲುಗಳಿದ್ವು ಅಂದ್ರೆ ವೃತ್ತಾಕಾರದ ಮಾದರಿಯ ಸಾಲುಗಳನ್ನ ಹರಪ್ಪದಲ್ಲಿ ಧಾನ್ಯಗಳನ್ನ ಒಕ್ಕಲು ಮಾಡೋದಕ್ಕೆ ಇಟ್ಕೊಳ್ತಾ ಇದ್ರು. ಹರಪ್ಪದಲ್ಲಿ ಧಾನ್ಯಗಳನ್ನ ಒಕ್ಕಲು ಮಾಡೋದಕ್ಕೆ ನೋಡಿ, ಧಾನ್ಯಗಳನ್ನ ಒಣಗಿಸಲು ಮತ್ತು ಸಂಗ್ರಹಿಸಲು ಅನುಕೂಲವಾಗುವಂತೆ ಅವುಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ವೃತ್ತಾಕಾರದಲ್ಲಿ ಅದನ್ನ ವೇದಿಕೆಗಳ ಸಾಲುಗಳಾಗಿ ಶೇಖರಣೆ ಮಾಡ್ತಾ ಇದ್ರು. ಧಾನ್ಯದ ವಿನ್ಯಾಸವು ಹರಪ್ಪ ನಾಗರಿಕತೆಯ ಮುಂದುವರಿದ ವಾಸ್ತುಶಿಲ್ಪ, ಎಂಜಿನಿಯರಿಂಗ್ ಕೌಶಲ್ಯವನ್ನ ಪ್ರತಿಬಿಂಬಿಸುತ್ತೆ. ಪ್ರಾಚೀನ ನಾಗರಿಕತೆಯ ಕೃಷಿ ಪದ್ಧತಿಗಳು ಮತ್ತು ಶೇಖರಣಾ ವಿಧಾನಗಳ ಒಳನೋಟಗಳನ್ನ ಒದಗಿಸುವ ಮಹತ್ವದ ಆವಿಷ್ಕಾರಗಳಲ್ಲಿ ಈ ಧಾನ್ಯ ಕೂಡ ಒಂದಾಗಿದೆ. ಸಿಂಧೂ ಕಣಿವೆ ನಾಗರಿಕತೆ ಎಂದು ಕರೆಯಲ್ಪಡುವ ಹರಪ್ಪ ನಾಗರಿಕತೆ ಕ್ರಿಸ್ತಪೂರ್ವ 2500 ಇಸ್ವಿಗೆ ಸಂಬಂಧಪಟ್ಟಿದ್ದು ಈಗಿನ ಪಾಕಿಸ್ತಾನ ಮತ್ತು ವಾಯುವ್ಯ ಭಾರತದಲ್ಲಿ ಕಂಡುಬರುತ್ತೆ. ಇನ್ನು ಹರಪ್ಪನರು ಗೋಧಿ, ಬಾರ್ಲಿ ಮತ್ತು ಬಹುಶಃ ಅಕ್ಕಿಯಂತಹ ಬೆಳೆಗಳನ್ನ ಬೆಳೆಯುವ ಮೂಲಕ ಕೃಷಿಯನ್ನ ವ್ಯಾಪಕವಾಗಿ ಅಭ್ಯಾಸ ಮಾಡಿದ್ರು ಅಂತ ಪುರಾತತ್ವಶಾಸ್ತ್ರದ ಪುರಾವೆಗಳು ಹೇಳ್ತವೆ. ಈಗ ಯಾವ ನದಿ ಒಣಗಿರುವ ಮಾರ್ಗದ ದಡದಲ್ಲಿ ಪ್ರಾಚೀನ ಹರಪ್ಪ ನಗರವನ್ನ ನಿರ್ಮಿಸಲಾಗಿದೆ? ಸೊ ರವಿ ಅಥವಾ ರಾವಿ ಅಂತ ಹೇಳ್ತೀವಿ. ಪ್ರಾಚೀನ ಹರಪ್ಪ ನಗರವನ್ನ ಈಗ ಒಣಗಿರುವ ಮಾರ್ಗದ ದಡದಲ್ಲಿ ನಿರ್ಮಿಸಲಾಗಿದೆ. ಹರಪ್ಪ ಆಧುನಿಕ ಪಾಕಿಸ್ತಾನದಲ್ಲಿರುವ ಸಿಂಧು ಕಣಿವೆ ನಾಗರಿಕತೆಯ ಅತ್ಯಂತ ಮಹತ್ವದ ಪುರಾತತ್ವ ಶಾಸ್ತ್ರದ ಸ್ಥಳಗಳಲ್ಲಿ ಒಂದಾಗಿದೆ. ನಗರವು ತನ್ನ ಮುಂದುವರಿದ ನಗರ ಯೋಜನೆ, ವಾಸ್ತುಶಿಲ್ಪ ಮತ್ತು ಸಾಮಾಜಿಕ ಸಂಘಟನೆಗೆ ಹೆಸರುವಾಸಿಯಾಗಿದೆ. ಹರಪ್ಪ ಬಳಿ ಹರಿಯುತ್ತಿರುವ ರಾವಿ ನದಿಯು ನಾಗರಿಕತೆಯ ಕೃಷಿ ಮತ್ತು ವ್ಯಾಪಾರಕ್ಕೆ ನಿರ್ಣಾಯಕವಾಗುತ್ತೆ. ಸಿಂಧೂ ಕಣಿವೆ ನಾಗರಿಕತೆಯು ವಿಶ್ವದ ಅತ್ಯಂತ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದು ಕ್ರಿಸ್ತಪೂರ್ವ 3300ಕ್ಕೆ
ಅದಕ್ಕಿಂತ ಹಿಂದಿನದು ಅಂತ ಹೇಳಲಾಗುತ್ತೆ. ಜೊತೆಗೆ ಇದು ಮೆಸೊಪೊಟೋಮಿಯಾ ಮತ್ತು ಪ್ರಾಚೀನ ಈಜಿಪ್ಟ್ ನಾಗರಿಕತೆಗೆ ಸಮಕಾಲೀನದು ಅಂತ ಕೂಡ ಹೇಳಲಾಗುತ್ತೆ. ಮುಂದಿನ ಪ್ರಶ್ನೆ ಈ ತರ ಇದೆ: ಕೆಳಕಂಡ ಯಾವ ನಗರವು ರನ್ ಆಫ್ ಕಚ್ನಲ್ಲಿರುವ ಖಾದಿರ್ ಬೇಟ್ ಇದರಲ್ಲಿ ಕಂಡು ಬರ್ತಾ ಐತೆ? ಅಲ್ಲಿ ಶುದ್ಧ ನೀರು ಮತ್ತು ಫಲವತ್ತಾದ ಮಣ್ಣು ಕಂಡು ಬರುತ್ತೆ. ಸರಿಯಾದ ಉತ್ತರ ದೋಲವೀರ. ದೋಲವೀರ 5 ದೊಡ್ಡ ಹರಪ್ಪ ತಾಣಗಳಲ್ಲಿ ಒಂದಾಗಿದ್ದು ಸಿಂಧೂ ಕಣಿವೆ ನಾಗರಿಕತೆಗೆ ಸೇರಿದ ಭಾರತದ ಅತ್ಯಂತ ಪ್ರಮುಖ ಪುರಾತತ್ವ ತಾಣವಾಗಿದೆ. ಈ ಸ್ಥಳ ಕಚ್ನ ರಾನ್ ಕದಿರ್ ಬೆಟ್ಟದಲ್ಲಿ ಕಂಡುಬರುತ್ತೆ. ಅಲ್ಲಿ ಶುದ್ಧ ನೀರು ಮತ್ತು ಫಲವತ್ತಾದ ಮಣ್ಣು ಕಂಡುಬರುತ್ತೆ. ಬೇಟ್ ಅಂತ ಇದು ವಸಾಹತುವಿಗೆ ಸೂಕ್ತವಾದ ಸ್ಥಳವಾಗಿರುತ್ತೆ. ದೋಲವೀರ ಜಲಾಶಯಗಳು ಮತ್ತು ಮೆಟ್ಟಿಲುಗಳು, ಬಾವಿಗಳು ಸೇರಿದಂತೆ ಅತ್ಯಾಧುನಿಕ ನೀರಿನ ಸಂರಕ್ಷಣಾ ವ್ಯವಸ್ಥೆಗಳಿಗೆ ಹೆಸರುವಾಸಿ ಆಗಿರ್ತವೆ. ಅಂದ ಹಾಗೆ ಈ ಸ್ಥಳ ಮುಂದುವರಿದ ನಗರ ಯೋಜನೆಗಳನ್ನ ಪ್ರದರ್ಶಿಸುವ ಕೋಟೆ, ಮಧ್ಯಮ ಪಟ್ಟಣ ಮತ್ತು ಕೆಳಗಿನ ಪಟ್ಟಣಗಳಿಗೆ ವಿಶಿಷ್ಟ ವಿನ್ಯಾಸವನ್ನ ಮಾಡಿರೋದನ್ನ ಕೂಡ ನಾವು ಗಮನಿಸಬಹುದಾಗಿರುತ್ತೆ. ನೆಕ್ಸ್ಟ್, ಭಾರತೀಯ ಉಪಖಂಡದಲ್ಲಿ ತಿಳಿದಿರುವ ಆರಂಭಿಕ ಬರವಣಿಗೆಯ ಹೆಸರೇನು? ಸರಿಯಾದ ಉತ್ತರ ಸಿಂಧು ಲಿಪಿ. ಸಿಂಧು ಲಿಪಿಯು ಭಾರತೀಯ ಉಪಖಂಡದಲ್ಲಿ ತಿಳಿದಿರುವ ಆರಂಭಿಕ ಬರವಣಿಗೆಯ ರೂಪವಾಗಿದೆ. ಇಂದಿನ ಪಾಕಿಸ್ತಾನ ಮತ್ತು ವಾಯುವ್ಯ ಭಾರತದಲ್ಲಿ ಕ್ರಿಸ್ತಪೂರ್ವ 2600ರಿಂದ 1900ರ ಸುಮಾರಿಗೆ ಪ್ರವರ್ಧಮಾನಕ್ಕೆ ಬಂದ ಸಿಂಧೂ ಕಣಿವೆ ನಾಗರಿಕತೆಯು ಇದನ್ನ ಬಳಸುತ್ತದೆ. ಈಗ ಪಾಕಿಸ್ತಾನ ಮತ್ತು ವಾಯುವ್ಯ ಭಾರತದಲ್ಲಿ ಇರುವ ಪ್ರದೇಶದಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯು ಲಿಪಿಯನ್ನ ಬಳಸಿದೆ. ಮುದ್ರೆಗಳು, ಕುಂಬಾರಿಕೆ ಮತ್ತು ಮಾತ್ರೆಗಳು ಸೇರಿದಂತೆ ವಿವಿಧ ಕಲಾಕೃತಿಗಳಲ್ಲಿ ಲಿಪಿಗಳನ್ನ ನಾವು ಕಾಣಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ: ಭಾರತದಲ್ಲಿ ಕಬ್ಬಿಣದ ಮೂಲದ ಬಗ್ಗೆ ಎಷ್ಟು ಪ್ರಮುಖ ಸಿದ್ಧಾಂತಗಳನ್ನ ಸ್ಥಾಪಿಸಲಾಗಿದೆ? ಒಟ್ಟು 2. ಈ ಸಿದ್ಧಾಂತವು ದೇಶದ ವಿವಿಧ ಪ್ರದೇಶಗಳಲ್ಲಿ ಕಬ್ಬಿಣದ ಬಳಕೆಯ ಆರಂಭಿಕ ಪುರಾವೆಗಳ ಆಧಾರದ ಮೇಲೆ ಭಾರತದಲ್ಲಿ ಕಬ್ಬಿಣ ಕರಗುವಿಕೆ ಮತ್ತು ಉತ್ಪಾದನೆ ಸ್ವತಂತ್ರವಾಗಿ ಅಭಿವೃದ್ಧಿಗೊಂಡಿವೆ ಅಂತ ಸೂಚಿಸುತ್ತೆ. ಗಮನಾರ್ಹವಾಗಿ ಕ್ರಿಸ್ತಪೂರ್ವ 1000 ಹಿಂದಿನದ ಕಬ್ಬಿಣದ ಕಲಾಕೃತಿಗಳು ದಕ್ಷಿಣ ಭಾರತದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಮೊದಲನೇದು ಪ್ರಸರಣ ಸಿದ್ಧಾಂತ. ಈ ಸಿದ್ಧಾಂತವು ಕಬ್ಬಿಣ ತಂತ್ರಜ್ಞಾನವನ್ನ ಸಮೀಪ ಪೂರ್ವ ಅಥವಾ ಮಧ್ಯ ಏಷ್ಯಾದಿಂದ ಸಾಂಸ್ಕೃತಿಕ ಪ್ರಸರಣದ ಮೂಲಕ ಭಾರತಕ್ಕೆ ಪರಿಚಯ ಮಾಡಿದೆ. ಎರಡನೇದು ಕಬ್ಬಿಣ ಕರಗಿಸುವಂತಹ ಜ್ಞಾನವು ಪ್ರದೇಶಗಳಲ್ಲಿ ಹರಡಿ ಕ್ರಿಸ್ತಪೂರ್ವ 2ನೇ ಸಹಸ್ರಮಾನದ ಅವಧಿಗೆ ಭಾರತಕ್ಕೆ ಬಂತು ಅಂತ ಕೂಡ ಹೇಳಲಾಗುತ್ತೆ. ಸಮಾಜದ ಮೇಲೆ ಪರಿಣಾಮ ಬೀರಿರ್ತಕ್ಕಂಥದ್ರ ಬಗ್ಗೆ ಮಾತನಾಡೋದಾದ್ರೆ ಕಬ್ಬಿಣ ತಂತ್ರಜ್ಞಾನದ ಪರಿಚಯ ಮತ್ತು ಸ್ವತಂತ್ರ ಅಭಿವೃದ್ಧಿಯು ಪ್ರಾಚೀನ ಭಾರತೀಯ ಸಮಾಜವನ್ನ ಗಮನಾರ್ಹವಾಗಿ ಬದಲಾವಣೆ ಮಾಡಿದೆ. ಕೃಷಿಯಲ್ಲಿ ಕಬ್ಬಿಣದ ಬಳಕೆ ಆಗುತ್ತೆ, ನೇಗಿಲುಗಳಲ್ಲಿ, ಯುದ್ಧಗಳಲ್ಲಿ ಕಬ್ಬಿಣದ ಬಳಕೆ ಆಯುಧಗಳಲ್ಲಾಗುತ್ತೆ. ಒಟ್ಟಾರೆಯಾಗಿ ಆರ್ಥಿಕ ಪ್ರಗತಿಗೆ ಕಬ್ಬಿಣದ ಕೊಡುಗೆ ಗಮನಾರ್ಹ ಅಂತ ನಾವು ಹೇಳ್ಬೋದಾಗಿರುತ್ತೆ.